ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? 220 ಮಿಲಿಯನ್ ವರ್ಷಗಳಿಂದ ಅಡಗಿದ್ದ ಖನಿಜ ಈಗ ಹೊರಬಿದ್ದಿದೆ. ಈ ಸುದ್ದಿ ತಿಳಿದ ಅಮೆರಿಕ, ಚೀನಾ, ರಷ್ಯಾ, ಜಪಾನ್ ನಂತಹ ದೇಶಗಳು ಆತಂಕಕ್ಕೊಳಗಾಗಿವೆ. ಈ ಆವಿಷ್ಕರಣೆ ಭಾರತವನ್ನ ಸೂಪರ್ ಪವರ್ ಅನ್ನಾಗಿಸುವ ಎಲ್ಲ ಸಾಧ್ಯತೆಗಳಿವೆ. ನಮಗೆ ಸಿಕ್ಕಿರುವ ಈ ಅತ್ಯಮೂಲ್ಯವಾದ ಸಂಪತ್ತಿನ ಕಾರಣದಿಂದ ಯಾವುದೇ ದೇಶದ ಹಣೆ ಬರಹವನ್ನಾದರೂ ಬದಲಾಯಿಸಬಲ್ಲ ತಾಕತ್ತು ಈಗ ನಮ್ಮ ಕೈಯಲ್ಲಿದೆ. ಕೋಟಿ ಕೋಟಿ ವರ್ಷಗಳಿಂದ ನಮ್ಮ ರಾಜಸ್ಥಾನದ ಭೂಮಿಯಲ್ಲಿ ಅಡಗಿದ್ದ ಈ ಶ್ರೇಷ್ಠ ಸಂಪತ್ತು ನಮ್ಮ ದೇಶವನ್ನೊಂದೇ ಅಲ್ಲದೆ ಇಡೀ ಜಗತ್ತಿನ ಚಿತ್ರಣವನ್ನೇ ಬದಲಾಯಿಸಬಲ್ಲದು. ಈ ಶ್ರೇಷ್ಠ ಸಂಪತ್ತಿನ ಬಗ್ಗೆ ಮೋದಿ ಸರ್ಕಾರಕ್ಕಾಗಲಿ ರಾಜಸ್ಥಾನ ಜನರಿಗಾಗಲಿ ತಿಳಿದಿರಲಿಲ್ಲ. ರೀಸೆಂಟ್ ಆಗಿ ಇದು ಬೆಳಕಿಗೆ ಬಂದಿದೆ. ಇದು ಸಾಧಾರಣ ಖನಿಜವಲ್ಲ, ಇದೊಂದು ಬಿಳಿ ಬಂಗಾರ. ಇದರ ಬೆಲೆಯನ್ನ ಕೇವಲ ಹಣದಿಂದ ಎಣಿಸಲು ಆಗೋದಿಲ್ಲ. ನಮ್ಮ ಭವಿಷ್ಯ ಈಗ ಈ ಖನಿಜದ ಮೇಲೇನೆ ಆಧಾರವಾಗುತ್ತೆ. ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯಾಗಲು ಈ ಖನಿಜ ತುಂಬಾನೇ ಉಪಯೋಗ ಆಗುತ್ತೆ. ದಕ್ಷಿಣ ಅಮೆರಿಕ ದೇಶಗಳಿಂದ, ಆಫ್ರಿಕಾ ದೇಶಗಳಿಂದ ಅಮೆರಿಕ ಈ ಖನಿಜವನ್ನ ಕೆಲ ವರ್ಷಗಳಿಂದ ಆಮದು ಮಾಡಿಕೊಳ್ತಿದೆ. ಈ ಖನಿಜಕ್ಕೋಸ್ಕರ ಚೀನಾ ಅನೇಕ ದೇಶಗಳನ್ನ ಅಲ್ಲಕಲ್ಲೋಲ ಮಾಡುತ್ತಿದೆ. ಅಂತಹದ್ದು ಈಗ ಭಾರತದಲ್ಲಿ ಈ ಖನಿಜ ಪತ್ತೆಯಾಗಿದೆ. ಮಾಡರ್ನ್ ಟೆಕ್ನಾಲಜಿಯಲ್ಲಿ ಮೊಬೈಲಿಂದ ಹಿಡಿದು ಮಿಸೈಲ್ ವರೆಗೂ, ಡ್ರೋನ್ ಇಂದ ಹಿಡಿದು ಸ್ಪೇಸ್ ಕ್ರಾಫ್ಟ್ ವರೆಗೂ ಇದನ್ನ ಉಪಯೋಗಿಸಲಾಗುತ್ತೆ. ಇವೆಲ್ಲ ಮಷಿನ್ಗಳಲ್ಲಿ ಸೋರ್ಸ್ ಮೆಟೀರಿಯಲ್ ಇದೇ ಖನಿಜವಾಗಿದೆ. ಪ್ರತಿಯೊಂದು ವಸ್ತುವಿಗೆ ಈ ಖನಿಜ ಲೈಫ್ ಲೈನ್ ಆಗಿ ಬದಲಾಗುತ್ತೆ. ಇಂತಹ ಅಪರೂಪದ ಖನಿಜ ನಿಕ್ಷೇಪ ನಮ್ಮ ಭಾರತದಲ್ಲಿದೆ ಎಂಬ ವಿಷಯ ಗೊತ್ತಾದ್ರೆ ಇತರೆ ದೇಶಗಳು ಮೌನವಾಗಿರೋದು ಅಸಾಧ್ಯ. ಇದಕ್ಕಾಗಿ ನಮ್ಮ ಭಾರತ ದೇಶ ಪ್ರಪಂಚದ ದೃಷ್ಟಿಯಿಂದ ಈ ಹೊಸ ಡಿಸ್ಕವರಿಯನ್ನ ಇಷ್ಟು ದಿನಗಳವರೆಗೂ ಅಡಗಿಸಿ ಇಟ್ಟಿತ್ತು. ನಮ್ಮ ತಂತ್ರ ತುಂಬಾ ಭಿನ್ನವಾಗಿದೆ. ಆದ್ರೆ ಈಗ ಈ ಡಿಸ್ಕವರಿ ಹೊರ ಜಗತ್ತಿಗೆ ಗೊತ್ತಾದಾಗಿನಿಂದ ನಮ್ಮ ಶತ್ರು ದೇಶಗಳು ಆತಂಕಕ್ಕೊಳಗಾಗಿವೆ. ಆ ಖನಿಜ ಯಾವುದು ಅನ್ನೋದನ್ನ ತಿಳ್ಕೊಳ್ಳಲು ಕಾತುರದಿಂದ ಕಾಯ್ತಾ ಇದ್ದೀರಾ? ಆ ಖನಿಜ ಮತ್ಯಾವುದೋ ಅಲ್ಲ, ವೈಟ್ ಗೋಲ್ಡ್ ಅಂತಾನೆ ಕರೆಯಲ್ಪಡುವ ಲಿಥಿಯಂ. ಈ ಲಿಥಿಯಂಗೋಸ್ಕರ ಅಫ್ಘಾನಿಸ್ತಾನಲ್ಲಿ ತಾಲಿಬಾನ್ ನಂತಹ ಡೇಂಜರಸ್ ಉಗ್ರವಾದಿಗಳನ್ನ ಎದುರಿಸಲು ಕೂಡ ಚೀನಾ ಸಿದ್ಧವಾಗಿದೆ. ಅಂತಹದ್ದು ನಮ್ಮ ಭಾರತ ದೇಶದಲ್ಲಿ ರಾಜಸ್ಥಾನದಲ್ಲಿ ಲಿಥಿಯಂ ನಿಕ್ಷೇಪ ಹೊರಬಿದ್ದಿದೆ ಎಂಬ ವಿಷಯ ಗೊತ್ತಾದ್ರೆ ಚೀನಾ ಏನ್ ಮಾಡಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ. ಇನ್ಮುಂದೆ ನಾವು ನಡೆದದ್ದೇ ದಾರಿಯಾಗುತ್ತೆ. ಯಾಕಂದ್ರೆ ಕೆಜಿ ಗಟ್ಟಲೆ ಎಲ್ಲ, ಟನ್ ಗಟ್ಟಲೆ ಲಿಥಿಯಂ ನಿಕ್ಷೇಪ ಈಗ ನಮ್ಮ ಭಾರತದಲ್ಲಿದೆ. ಇಡೀ ಪ್ರಪಂಚಕ್ಕೆ ಸರಿ ಹೋಗುವಷ್ಟು ಲಿಥಿಯಂನ ಒದಗಿಸುವ ಶಕ್ತಿ ಈಗ ಭಾರತಕ್ಕಿದೆ. ಜಮ್ಮು ಕಾಶ್ಮೀರದಲ್ಲೂ ಭಾರಿ ಪ್ರಮಾಣದ ಲಿಥಿಯಂ ನಿಕ್ಷೇಪಗಳು ಪತ್ತೆಯಾಗಿವೆ. ಅಲ್ಲಿ ಸರಿಸುಮಾರು 59 ಲಕ್ಷ ಟನ್ನಷ್ಟು ಲಿಥಿಯಂ ಇದೆ ಅಂತ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ. ಇದಾದ ನಂತರ ರಾಜಸ್ಥಾನದಲ್ಲಿ ಸರಿಸುಮಾರು 60 ಲಕ್ಷ ಟನ್ಗಳಷ್ಟು ಲಿಥಿಯಂ ಪತ್ತೆಯಾಗುತ್ತೆ. ಇಷ್ಟೇ ಅಲ್ಲದೆ ಈ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಾನು ಹೇಳಲಾಗ್ತಿದೆ. ವಾಸ್ತವವಾಗಿ ಲಿಥಿಯಂ ಇಡೀ ವಿಶ್ವದಲ್ಲೇ ಅತ್ಯಂತ ಹಗುರವಾದ ಲೋಹ. ಇದರ ಡೆನ್ಸಿಟಿ ಇತರೆ ಬ್ಯಾಟರಿ ಮೆಟೀರಿಯಲ್ ಗಿಂತ ತುಂಬಾ ಹೆಚ್ಚಾಗಿರುತ್ತೆ. ಇದಕ್ಕಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್, ಲ್ಯಾಪ್ಟಾಪ್, ಕ್ಯಾಮರಾಸ್, ಸ್ಯಾಟಲೈಟ್ಸ್ ಹೀಗೆ ಹೇಳ್ತಾ ಹೋದ್ರೆ ಅನೇಕ ರಂಗಗಳಲ್ಲಿ ಇದನ್ನ ಬಳಸಲಾಗುತ್ತೆ. ಅಷ್ಟ್ಯಾಕೆ ನೀವೀಗ ನೋಡ್ತಿರುವ ಮೊಬೈಲ್ ಫೋನ್ಗಳಲ್ಲೂ ಕೂಡ ಲಿಥಿಯಂ ಬ್ಯಾಟರಿಗಳನ್ನೇ ಬಳಸಲಾಗುತ್ತೆ. ಈ ಲಿಥಿಯಂ ಮಾರ್ಕೆಟ್ನ ಹಿಡಿತ ಒಂದೇ ಅಲ್ಲದೆ ಟೆಕ್ನಾಲಜಿ ಹಾಗೂ ಪವರ್ ಮೇಲಿನ ಹಿಡಿತ ಕೂಡ ಈಗ ಭಾರತದ ಕೈ ಸೇರಲಿದೆ. ಇಲ್ಲಿ ಕೇವಲ ಟನ್ ಗಟ್ಟಲೆ ಲಿಥಿಯಂ ಸಿಗೋದೊಂದೇ ಅಲ್ಲದೆ ಅಲ್ಲಿ ಸಿಕ್ಕಿರುವ ಈ ಲಿಥಿಯಂ ಗ್ರೇಡ್ ಹಾಗೂ ಪ್ಯೂರಿಟಿ ಕೂಡ ತುಂಬಾನೇ ಕ್ವಾಲಿಟಿಯಾಗಿದೆ ಎಂದು ತಿಳಿದು ಬಂದಿದೆ. ರಾಜಸ್ಥಾನ್, ಜಮ್ಮು ಕಾಶ್ಮೀರದಲ್ಲಿ ಲಭಿಸಿರುವ ಲಿಥಿಯಂ ಪ್ಯೂರಿಟಿ ಸರಿಸುಮಾರು 80ರಿಂದ 90% ಅಷ್ಟಿರುತ್ತೆ ಎಂದು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇದು ಪ್ರಪಂಚದಲ್ಲಿರುವ ಇತರೆ ಲಿಥಿಯಂ ನಿಕ್ಷೇಪಗಳಿಗಿಂತ ತುಂಬಾನೇ ಹೆಚ್ಚು. ಲಿಥಿಯಂಗಳನ್ನ ಬ್ಯಾಟರಿಗಳಲ್ಲೊಂದೇ ಅಲ್ಲದೆ ನ್ಯೂಕ್ಲಿಯರ್ ಪವರ್ನಲ್ಲೂ ಕೂಡ ಉಪಯೋಗಿಸ್ತಾರೆ. ನಮ್ಮ ಇಂಡಿಯನ್ ಥರ್ಮೋ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅಲ್ಲಿ ಲಿಥಿಯಂ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಇದರಿಂದ ಈ ಡಿಸ್ಕವರಿ ಭಾರತ ದೇಶವನ್ನ ಪವರ್ಫುಲ್ ಆಗಿ ಮಾಡೋದೊಂದೇ ಅಲ್ಲದೆ ಡಿಫೆನ್ಸ್ ಅಲ್ಲಿ ಸೈನಿಕ ಸಾಮರ್ಥ್ಯಗಳಲ್ಲೂ ಕೂಡ ಸೂಪರ್ ಪವರ್ ಆಗಿ ಮಾಡೋದ್ರಲ್ಲಿ ಅನುಮಾನನೇ ಇಲ್ಲ. ರಾಜಸ್ಥಾನಲ್ಲಿನ ನಾಗ್ಪುರ್, ಪಾಲಿ, ಬರ್ಮೇರ್, ಜೇಕ್ ಸಲ್ಮಾರ್, ಬನ್ಸಾವರ್, ಬಿಕಾನೇರ್ ಹಾಗೂ ಹನುಮಾನ್ ಗಢ್ ನಂತಹ ಪ್ರದೇಶಗಳಲ್ಲೂ ಕೂಡ ಭಾರಿ ಪ್ರಮಾಣದ ಲಿಥಿಯಂ ನಿಕ್ಷೇಪಗಳು ಸಿಕ್ಕಿವೆ. ನಾಗ್ಪುರ್ ಅಲ್ಲಿನ ದಂದ್ವಾನ ಹಾಗೂ ಪಾಲಿಯಲ್ಲಿ ಟಂಗ್ಸ್ಟನ್ಗೋಸ್ಕರ ಮಾಡಿದ ಅನ್ವೇಷಣೆಯಲ್ಲಿ ಕಾಣಿಸಿಕೊಂಡ ಲಿಥಿಯಂ ಸಿಗ್ನಲ್ಸ್ ನ ಕಂಡು ವಿಜ್ಞಾನಿಗಳೇ ಆಶ್ಚರ್ಯಗೊಳ್ತಾರೆ. ಅದು ಅವರಿಗೆ ಎಲ್ಲಿಲ್ಲದ ಸಂತೋಷವನ್ನ ಹುಟ್ಟುಹಾಕುತ್ತೆ. ಈ ಲಿಥಿಯಂ ಶಿಲೆ 22 ಕೋಟಿ ವರ್ಷಗಳಷ್ಟು ಹಳೆಯದು ಅಂತ ವಿಜ್ಞಾನಿಗಳು ಹೇಳ್ತಿದ್ದಾರೆ.
ಇಷ್ಟೇ ಅಲ್ಲದೆ ಭಾರತ ಸರ್ಕಾರ ಲಿಥಿಯಂಗೋಸ್ಕರ ನ್ಯಾಷನಲ್ ಮಷಿನ್ ಆಫ್ ಕ್ರಿಟಿಕಲ್ ಮಿನರಲ್ಸ್ ನ ಪ್ರಾರಂಭಿಸಿದೆ. ಇದರಿಂದ ಲಿಥಿಯಂ ಅನ್ವೇಷಣೆ, ಮೈನಿಂಗ್, ಪ್ರಾಸೆಸಿಂಗ್, ಎಕ್ಸ್ಪೋರ್ಟ್, ಇಂಪೋರ್ಟ್ ಹೀಗೆ ಪ್ರತಿಯೊಂದು ಕೂಡ ಭಾರತದ ಕಂಟ್ರೋಲ್ ಅಲ್ಲಿ ಇರುತ್ತೆ. ಇದರಿಂದ ಟೆಕ್ನಾಲಜಿ ಪರವಾಗಿಯೂ ನಾವು ತುಂಬಾನೇ ಡೆವಲಪ್ ಆಗುವ ಸಾಧ್ಯತೆ ಇದೆ. ಈ ಲಿಥಿಯಂ ನ ಪ್ರಾಸೆಸ್ ಮಾಡಲು ಭಾರತ ದೇಶ ಹಿಂದೂಸ್ತಾನ್ ಕಾಪರ್ ಕೇಬಲ್, ಓಲಾ ಎಲೆಕ್ಟ್ರಿಕ್ ನಂತಹ ಕಂಪನಿಗಳನ್ನ ಈ ಪ್ರಾಜೆಕ್ಟ್ಗೆ ಆಹ್ವಾನಿಸಿದೆ. ಈ ಕಂಪನಿಗಳು ಲಿಥಿಯಂ ಮೆಟೀರಿಯಲ್ ನ ಲಿಥಿಯಂ ಕಾರ್ಬೊನೇಟ್ ಅಥವಾ ಹೈಡ್ರಾಕ್ಸೈಡ್ ಆಗಿ ಬದಲಾಯಿಸಿ ನೇರವಾಗಿ ಬ್ಯಾಟರಿಗಳಲ್ಲಿ ಉಪಯೋಗಿಸಲಾಗುತ್ತೆ. ಜಮ್ಮು ಕಾಶ್ಮೀರ ಹಾಗೂ ರಾಜಸ್ಥಾನದ ನಿಕ್ಷೇಪಗಳನ್ನು ಒಗ್ಗೂಡಿಸಿದ್ರೆ ಭಾರತದ ಲಿಥಿಯಂ ರಿಸರ್ವ್ ಚೀನಾಗಿಂತ 8 ಪಟ್ಟಷ್ಟು ಹೆಚ್ಚಾಗುತ್ತೆ. ರಾಜಸ್ಥಾನದಲ್ಲೇ ಇದರ ಬೆಲೆ 34 ಲಕ್ಷ ಕೋಟಿ ಎಂದು ಅಂದಾಜಿಸಲಾಗಿದೆ. 2035ಕ್ಕೆಲ್ಲ ಭಾರತ ದೇಶ ಇಡೀ ಜಗತ್ತಲ್ಲೇ ಅತಿ ದೊಡ್ಡ ಲಿಥಿಯಂ ಸೋರ್ಸ್ ಆಗಿ ಬದಲಾಗುತ್ತೆ. ಇದರಿಂದ ಪ್ರತಿ ದೇಶ ನಮ್ಮ ದೇಶದ ಮುಂದೆ ಮಂಡಿಯೂರ್ಬೇಕಾಗುತ್ತೆ. ಇಷ್ಟೇ ಅಲ್ಲದೆ ಆ ಟೈಮ್ಗೆಲ್ಲ ಇಡೀ ಪ್ರಪಂಚದಲ್ಲಿ ಅರ್ಧದಷ್ಟು ವೆಹಿಕಲ್ಸ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಆಗಿ ಬದಲಾಗಿರುತ್ತವೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಡಸ್ಟ್ರಿ ಕೂಡ $100 ಬಿಲಿಯನ್ ಮಾರ್ಕ್ ನ ರೀಚ್ ಆಗುತ್ತೆ. ಇದರಿಂದ ನಮ್ಮ ದೇಶೀಯ ಲಿಥಿಯಂ ನಿಂದಾಗಿ ಸೂಪರ್ ಪವರ್ ದೇಶವಾಗಿ ಬದಲಾಗುವ ಎಲ್ಲಾ ಸೂಚನೆಗಳು ಕಾಣಿಸುತ್ತಿವೆ. ಆದ್ರೆ ಭಾರತದಲ್ಲಿ ಇಷ್ಟು ಭಾರಿ ಪ್ರಮಾಣದ ಲಿಥಿಯಂ ಸಿಕ್ಕಿರೋದ್ರಿಂದ ನಾವು ಗ್ಲೋಬಲ್ ಮಾರ್ಕೆಟ್ ನ ಸೃಷ್ಟಿಸಲು ಸಾಧ್ಯವಾಗುತ್ತಾ ಅಂತ ಕೆಲವರು ಪ್ರಶ್ನಿಸುತ್ತಿದ್ದಾರೆ. ಪ್ರಸ್ತುತ ಲಿಥಿಯಂ ಡಿಮ್ಯಾಂಡ್ ಪ್ರತಿ ವರ್ಷ ಸರಿಸುಮಾರು 80% ಅಷ್ಟು ಹೆಚ್ಚಾಗ್ತಿದೆ. ಇಷ್ಟೇ ಅಲ್ಲದೆ ಮುಂಬರುವ 10 ವರ್ಷಗಳಲ್ಲಿ ಈ ಡಿಮ್ಯಾಂಡ್ 3 ಪಟ್ಟಷ್ಟು ಹೆಚ್ಚಾಗುತ್ತೆ. ಇದಕ್ಕೆ ಕಾರಣ ಇಡೀ ಜಗತ್ತು ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆಗೆ ಮುಖ ಮಾಡಿರೋದು, ಗ್ರೀನ್ ಎನರ್ಜಿಯನ್ನ ಬಯಸುತ್ತಿರೋದು. ಇದರಿಂದ ರೀಸೆಂಟ್ ಡೇಸ್ ಅಲ್ಲಿ ಸೋಲಾರ್ ಪವರ್ ಇಂದ, ವಿಂಡ್ ಎನರ್ಜಿಯಿಂದ ಪ್ರೊಡ್ಯೂಸ್ ಆಗುವ ಎಲೆಕ್ಟ್ರಿಸಿಟಿಯನ್ನ ಸ್ಟೋರ್ ಮಾಡಲು ಲಿಥಿಯಂ ಬ್ಯಾಟರಿಗಳು ತುಂಬಾ ಅವಶ್ಯಕವಾಗಿವೆ. ಲಿಥಿಯಂ ಬ್ಯಾಟರಿಗಳ ದರ ಇದೇ ಕಾರಣದಿಂದ ಗಗನಕ್ಕೇರಿದೆ. ಇಂತಹ ಸಂದರ್ಭದಲ್ಲಿ ಭಾರತ ಸ್ವತಂತ್ರವಾಗಿ ಲಿಥಿಯಂ ಉತ್ಪತ್ತಿ ಮಾಡ್ತಾ ಪ್ರಾಸೆಸ್ ಮಾಡೋದನ್ನ ಪ್ರಾರಂಭಿಸಿದ್ರೆ ಆಗ ನಮ್ಮ ದೇಶದ ಫಾರೆಕ್ಸ್ ಕರೆನ್ಸಿ ರಿಸರ್ವ್ ಕೂಡ ಸೇವ್ ಆಗುತ್ತೆ. ಲಿಥಿಯಂ ಎಕ್ಸ್ಪೋರ್ಟ್ ಮಾಡೋದ್ರಿಂದ $1 ಬಿಲಿಯನ್ ಅಷ್ಟು ಹಣವನ್ನ ಸಂಪಾದಿಸಬಹುದು. ಆಗ ಲಿಥಿಯಂ ಮೈನಿಂಗ್, ರೀಸೈಕ್ಲಿಂಗ್ ಹೀಗೆ ಪ್ರತಿಯೊಂದನ್ನ ನಾವೇ ನೋಡ್ಕೊಳ್ಬಹುದು. ಸಾಮಾನ್ಯವಾಗಿ ಲಿಥಿಯಂ ಬ್ಯಾಟರಿಗಳನ್ನ ಒಂದ್ಸಲ ಉಪಯೋಗಿಸಿದ ಮೇಲೆ ಬಿಸಾಡೋದಿಲ್ಲ. ಅದರಲ್ಲಿನ 90% ಅಷ್ಟು ಮೆಟೀರಿಯಲ್ ನ ರೀಸೈಕ್ಲಿಂಗ್ ಮಾಡಬಹುದು. ಈಗಾಗಲೇ ಭಾರತದಲ್ಲಿ ಅನೇಕ ಕಂಪನಿಗಳು ಲಿಥಿಯಂ ಬ್ಯಾಟರಿ ರೀಸೈಕ್ಲಿಂಗ್ ಪ್ಲಾಂಟ್ ಗಳನ್ನ ತೆರೆದಿವೆ. ಇದರಿಂದ ವೇಸ್ಟೇಜ್ ಕೂಡ ಕಡಿಮೆಯಾಗುತ್ತೆ. ಈ ಲಿಥಿಯಂ ಕೇವಲ ಆಟೋಮೊಬೈಲ್ ಇಂಡಸ್ಟ್ರಿಗೆ ಮಾತ್ರ ಸೀಮಿತವಾಗಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕಂಪ್ಯೂಟರ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಮಾಡರ್ನ್ ಸೆಕ್ಟರ್ನಲ್ಲೂ ಕೂಡ ಈ ಬ್ಯಾಟರಿಗಳು ತುಂಬಾ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಇವೆಲ್ಲವುಗಳಿಗೆ ಲಿಥಿಯಂ ಬೇಕೇ ಬೇಕು. ಇದರಿಂದ ನಮ್ಮ ದೇಶ ಈ ಲಿಥಿಯಂ ನಿಕ್ಷೇಪಗಳನ್ನ ಸರಿಯಾದ ವಿಧಾನದಲ್ಲಿ ಉಪಯೋಗಿಸಿಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಾವು ಅತಿ ದೊಡ್ಡ ಲಿಥಿಯಂ ಎಕ್ಸ್ಪೋರ್ಟರ್ ಆಗಿ ಬದಲಾಗುವ ಸಾಧ್ಯತೆಗಳಿವೆ. ಭಾರತ ಸರ್ಕಾರ 2030ಕ್ಕೆಲ್ಲ ದೇಶದಲ್ಲಿನ 30% ಅಷ್ಟು ವಾಹನಗಳನ್ನ ವಿದ್ಯುತ್ ವಾಹನಗಳಾಗಿ ಬದಲಾಯಿಸುವ ಗುರಿ ಹೊಂದಿದೆ. ಈ ಗುರಿಯನ್ನ ತಲುಪಲು ಸಾವಿರಾರು ಟನ್ ಅಷ್ಟು ಲಿಥಿಯಂನ ಅವಶ್ಯಕತೆ ಬೀಳುತ್ತೆ. ಅವುಗಳನ್ನ ನಾವೇ ತಯಾರಿಸಿಕೊಂಡ್ರೆ ನಮ್ಮ ಫಿನಾನ್ಷಿಯಲ್ ಸಿಸ್ಟಮ್ ಕೂಡ ಡೆವಲಪ್ ಆಗೋದೊಂದೇ ಅಲ್ಲದೆ ಲಕ್ಷಾಂತರ ಜನರಿಗೆ ಉದ್ಯೋಗ ಅವಕಾಶಗಳು ಕೂಡ ಲಭಿಸುತ್ತವೆ. ಇದರಿಂದ ಲಿಥಿಯಂ ಭಾರತಕ್ಕೆ ಕೇವಲ ಒಂದು ಖನಿಜವಲ್ಲ, ನಾವು ಸೂಪರ್ ಪವರ್ ಆಗಿ ಬದಲಾಗಲು ಸಿಕ್ಕ ಒಂದು ದಿವ್ಯಾಸ್ತ್ರ ಅಂತಾನೆ ಹೇಳಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ಆಸಕ್ತಿಯಾದ ವಿಡಿಯೋಗಳಿಗೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.